ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವೆರಿ ನ್ಯೂ ಲಾಗ್. ಫಾರ್ ಅ ಚೇಂಜ್ ಇವತ್ತು ನಾವು ಅಪ್ಪ ಅಮ್ಮನ ಬಸ್ಸಲ್ಲಿ ಆ್ಯಕ್ಚುಲಿ ಸೀತಾರಾಮ ಕಲ್ಯಾಣಕ್ಕೆ ಕರ್ಕೊಂಡು ಹೋಗಿದ್ದೀವಿ. ಸೀತಾರಾಮ ಕಲ್ಯಾಣ ಪೂಜೆ ಇತ್ತು. ಇದು ತೆಲುಗು ಸಂಘದವ್ರು ಆರ್ಗನೈಸ್ ಮಾಡಿದರು, ಸೊ ನಾವು ಕೊಟ್ಟಿದ್ವಿ. ಸೊ ಹಾಗಾಗಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅವ್ರಿಗೆ ಅಂತ ಬಸ್ಸಲ್ಲಿ ಕರ್ಕೊಂಡು ಹೋಗಿದ್ವಿ ಇವತ್ತು. ರೆಡಿ ಇದ್ದೀವಿ, ಇನ್ನೂ ಶುರುವಾಗಿಲ್ಲ. ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ. ಕಾರಿಂದಲ್ಲಿರಬೇಕು. ಸೊ ಇದೆಲ್ಲ ನಮಗೆ ಪೂಜೆ ಸಾಮಗ್ರಿಗಳು ಕಲ್ಯಾಣೋತ್ಸವಕ್ಕೆ ಕೊಟ್ಟಿದ್ದಕ್ಕೆ ಸೀತಾರಾಮ ಕಲ್ಯಾಣಕ್ಕೆ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಚಿಕ್ಕ ಸೀತಾರಾಮ ಪುಟಾಣಿಗೆ ಒಂದು ವಿಗ್ರಹ ಥರ, ಆಮೇಲೆ ಇಲ್ಲಿ ತೆಂಗಿನಕಾಯಿ, ವಿಲೇಜನೆ ಹೂವು, ಆಮೇಲೆ ಅರಿಶಿನ, ಕುಂಕುಮ, ಆಮೇಲೆ ಮಂತ್ರಾಕ್ಷತೆ ಎಲ್ಲನೂ ಕೊಟ್ಟಿದ್ದಾರೆ. ಅಂದರೆ ಮೇ ಬಿ ಇಲ್ಲಿ ಇಟ್ಬಿಟ್ಟು ಇದ್ರ ಮೇಲೆ ಪೂಜೆ ಮಾಡೋದು. ಚೆನ್ನಾಗಿದೆ ಅಲ್ಲ? ಖುಷಿ ಆಯ್ತಾ? ಪ್ರತಿಷ್ಠಾಪನೆ ಮಾಡ್ತಿದ್ದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೊ ಫಸ್ಟ್ ಟೈಮ್ ನಾವು ಈ ಥರ ಸೀತಾರಾಮ ಕಲ್ಯಾಣಕ್ಕೆ ಕೊಟ್ಟಿದ್ದು. ಸೊ ನಮಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಪೂಜೆ ಸಾಮಗ್ರಿಗಳು ಮಾತ್ರ ನಾನು ಮೊದಲೇ ತೋರಿಸ್ದಂಗೆ ಎಲ್ಲನೂ ಆರ್ಗನೈಸ್ಡ್ ಆಗಿ ಕೊಟ್ಟಿದ್ರು. ಆ್ಯಂಡ್ ಹಾಗೆಯೇ ಸೀಟಿಂಗ್ ಅರೇಂಜ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದನ್ನು ತುಂಬಾ ಆರ್ಗನೈಸ್ಡ್ ಆಗಿ ಮಾಡಿದರು. ನಮಗೆ ತುಂಬಾ ಖುಷಿ ಆಯಿತು ಅವ್ರ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿ. ಹಾಗೆಯೇ ಈ ಥರ ಮಕ್ಕಳ ಕೈಲಿ ಡಾನ್ಸ್ ಪ್ರೋಗ್ರಾಮ್, ಭರತನಾಟ್ಯನೂ ಎಲ್ಲನೂ ಇತ್ತು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಮಕ್ಕಳು ಕೂಡ ತುಂಬ ಗ್ರೇಸ್ಫುಲ್ಲಾಗಿ ಮಾಡಿದ್ರು. ಇನ್ನು ಪೂಜೆ ವಿಚಾರಕ್ಕೆ ಬರೋಂಗಿದ್ರೆ ಅರ್ಚಕರು ಮಾತ್ರ ಅಚ್ಚುಕಟ್ಟಾಗಿ ಮಾಡಿಸಿದ್ರು. ಇಲ್ಲಿ ಈ ಥರ ಎಷ್ಟೊಂದೆಲ್ಲ ಅರೇಂಜ್ಮೆಂಟ್ಸ್ ಇರೋದು ನೋಡಿ ಅಪ್ಪ ಅಮ್ಮಂಗೂ ಖುಷಿ ಆಯಿತು, ಹಾಗೆ ನಮಗೂ ತುಂಬ ಖುಷಿ ಆಯಿತು. ಇಂಡಿಯಾಲೇನೂ ಈ ಥರ ಪೂಜೆ ಪುನಸ್ಕಾರಗಳು ಕಾಮನ್ನು, ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ. ಬಟ್ ಕೆನಡಾಲಿ ಈ ಥರ ನೋಡಿ ಅಪ್ಪ ಅಮ್ಮಂಗೆ ಆಶ್ಚರ್ಯನೇ ಆಯಿತು. ಸೊ ಇದಾದ ನಂತರ ಅಲ್ಲೇ ಪ್ರಸಾದ ಸ್ವೀಕರಿಸಿ ನಮ್ಮ ದಿನ ನಿಜವಾಗ್ಲೂ ಬ್ಲೆಸ್ಡ್ ಆಗಿತ್ತು. ಹಾಯ್ ಗೈಸ್, ಸೊ ಚೆರಿ ಬ್ಲಾಸಮ್ ಸೀಸನ್ ಇದು. ಪ್ರತಿ ಸತಿ ಬಂದಂಗೆ ಈ ಸತಿನೂ ನಾವು ಮಾಮೂಲಿ ನಾವು ಬರೋ ಜಾಗಕ್ಕೆ ಚೆರಿ ಬ್ಲಾಸಮಿಗೆ ಬಂದಿದ್ದೀವಿ. ಬಟ್ ಈ ಸತಿ ಸ್ಪೆಷಲ್ ಏನು ಅಂದರೆ ಅಪ್ಪ ಅಮ್ಮನೂ ನಮ್ಮ ಜೊತೆ ಜಾಯಿನ್ ಆಗಿರೋದ್ರಿಂದ ಎಲ್ಲ ಒಟ್ಟಿಗೆ ಬಂದಿದ್ದೀವಿ. ಸ್ವಲ್ಪ ಇವತ್ತು ಮೋಡ ಥರನೇ ಇದೆ. ಹೋಪ್ಫುಲಿ ಫೋಟೋಸ್ ಎಲ್ಲ ಚೆನ್ನಾಗೇ ಬರ್ಬೋದು ಅಂತ ಅಂದ್ಕೊಂಡಿದೆ. ಸಮರ್ಥ, ಯಾರ್ದು ಅದು ಬಾಲು? ಬೇಗ ಅಲ್ಲಿ ಹೋಗೋಣ, ಚೆರಿ ಬ್ಲಾಸಮ್ ಹತ್ರ ಒಂದು ಹೇಗೆ ಅನ್ನಿಸ್ತಾ ಇದೆ? ಹೇಗೆ ಅನ್ನಿಸ್ತಾ ಇದೆ ಅಮ್ಮ? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ ಎಕ್ಸ್ಪೀರಿಯನ್ಸ್? ಖುಷಿ ಆಯಿತು, ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ. ಎಲ್ಲ ಇದು ಅರಳಿರೋದು ನೋಡೋಕ್ಕೆ ಚಂದ. ನಮ್ಮ ವಸಂತ ಕಾಲ ಇದು. ಸಮಾತ್ ಅಲ್ಲೆಲ್ಲ ಹತ್ಬಾರ್ದು ಮರ. ಚೆನ್ನಾಗಿದೆ. ಅದು ಎಲ್ಲ ವೈಟ್ ಆಗಿರೋದ್ರಿಂದ, ಬಿಳಿ ಕಲರ್ ಇರೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇದೊಂದು ನಮಗೊಂದು ವಿಶಿಷ್ಟವಾದ ಒಂದು ಅನುಭವ ಇದು ಕೆನಡಾದಲ್ಲಿ. ಏನು ಸಮರ್ಥ, ಗಾರ್ಡನ್ ಮೇಲೆ ಕುತ್ಕೊಂಡ್ಬಿಟ್ಟಿದ್ಯಾ? ನೀ ಫ್ಲವರ್ಸ್ ನೋಡಿದ್ಯಾ? ಎಲ್ಲಿದೆ ಫ್ಲವರ್ಸ್? ವಾವ್, ಚೆನ್ನಾಗಿದ್ಯಾ? ಯು ಲೈಕ್ ಇಟ್? ಬ್ಯೂಟಿಫುಲ್.
ನೈಸ್. ಸೊ ಕೆನಡಾದವರು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಜಾಪ್ನೀಸ್ ಅವ್ರಿಗೆ ಹೆಲ್ಪ್ ಮಾಡಿದ್ದಕ್ಕೆ ಸಕೂರಾ ಇದೇನು ಚೆರಿ ಬ್ಲಾಸಮ್ ಟ್ರೀಸ್ ಇದೆಯಲ್ಲ ಅದನ್ನು ಗಿಫ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಕೆಲವೊಂದು ಪ್ಲೇಸಸಲ್ಲಿ ಮಾತ್ರ ಈ ಟ್ರೀಸ್ ಬಂಚ್ ಆಗಿ ಸಿಗುತ್ತೆ. ಆ್ಯಂಡ್ ಅಲ್ಲಿ ಈ ಥರ ಅರಳಿರೋ ಸೀಸನ್ ಆಲ್ಮೋಸ್ಟ್ ಲೈಕ್ 1 ವೀಕ್ ಇರುತ್ತೆ ಫುಲ್ ಬ್ಲೂಮ್ ಆಗಿ. ಅದಾದಮೇಲೆ ಇದೆಲ್ಲ ಉದ್ರೋಗಿರುತ್ತೆ. ಇದು ಪರ್ಫೆಕ್ಟ್ ಟೈಮ್ ಫೋಟೋಸ್ ಕ್ಯಾಪ್ಚರ್ ಮಾಡೋದಕ್ಕಾಗಲಿ ಅಥವಾ ಬ್ಯೂಟಿಫುಲ್ ನೇಚರ್ನ ಎಂಜಾಯ್ ಮಾಡೋದಕ್ಕಾಗಲಿ. ಸೊ ಈ ಟೈಮಲ್ಲೇ ಅಪ್ಪ ಅಮ್ಮ ಬಂದಿರೋದ್ರಿಂದ ನಾವು ಅವ್ರನ್ನೂ ಕರ್ಕೊಂಡೋಗಿ ಅವ್ರಿಗೂ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಆ್ಯಂಡ್ ನಾವು ಸ್ವಲ್ಪ ರೀಲ್ಸ್ಗೋಸ್ಕರ ಹಾಗೇನೆ ಒಳ್ಳೊಳ್ಳೆ ಪಿಕ್ಚರ್ಸ್ ಆ್ಯಂಡ್ ವೀಡಿಯೋಸ್ ಕೂಡ ತೆಕ್ಕೊಂಡ್ವಿ. ಆ್ಯಂಡ್ ಆಲ್ಮೋಸ್ಟ್ ನಾವು ನೋಡ್ಕೊಂಡೇ ಸನ್ಸೆಟ್ ಟೈಮಿಗೆ ಬಂದಿದ್ದರಿಂದ ಸೂರ್ಯನ ಕಿರಣಗಳು ಈ ಮರದ ಮೇಲೆ ಬಿದ್ದುಬಿಟ್ಟು ಪೆಟಲ್ಸ್ ಎಲ್ಲ ಗೋಲ್ಡನ್ ಕಲರ್ ಆಗಿತ್ತು. ಮೆಸ್ಮರೈಸಿಂಗ್ ಮೂಮೆಂಟ್ ಮಾತ್ರ ಇದು. ತುಂಬಾ ಚೆನ್ನಾಗಿ ಬಿದ್ದಿದೆ. ನೀವೇ ನೋಡ್ಬೋದು ಆ ಫೋಟೋ, ಅದೆಷ್ಟು ಚೆನ್ನಾಗಿ ಕಾಣಿಸಿದೆ. ಬಟ್ ವಿಡಿಯೋ ಜಸ್ಟಿಫೈಯೇ ಮಾಡೋಕ್ಕಾಗಲ್ಲ. ಬಟ್ ಆದಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಯಾಕೆಂದರೆ ನಮಗೂ ಕೂಡ ಮೆಮೊರಿ. ಸಮರ್ಥ ಡೇ ಬೈ ಡೇ ದೊಡ್ಡವನಾಗೋಗ್ತಾ ಇದ್ದಾನೆ. ಆ್ಯಂಡ್ ಸಖತ್ ಫನ್ ಆ್ಯಂಡ್ ಮಸ್ತಿ ಕೂಡ ಮಾಡಿದ್ವಿ. Gully 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 ram sam faster ram sam sam ram gully 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 ram sam gully 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 arra gully 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 ram sam. ಅಪ್ಪ ಅಮ್ಮ ಕೆನಡಾಗೆ ಬಂದಾಗ ಸೀಸನ್ ಟು ಸೀಸನ್ ಅವಾಗಿನ ಸ್ಪೆಷಾಲಿಟಿ ಏನಿದೆಯೋ ಅದನ್ನು ತೋರಿಸೋದಕ್ಕೆ ಸಿಗುತ್ತೆ. ಸೊ ಲಾಂಗ್ ಟೈಮ್ ಬರೋದು ಅದೊಂದು ಅಡ್ವಾಂಟೇಜೇ. ಬಿಕಾಸ್ ಎವ್ರಿ ಮಂತ್ ಏನಾದರೂ ಒಂದಿರುತ್ತೆ. ಎಸ್ಪೆಷಲಿ ಸಮ್ಮರ್ ಅಂತೂ ಹ್ಯಾಪನಿಂಗ್ ಆಗಿರುತ್ತೆ. ಹಾಗಾಗಿ ಮೋಸ್ಟ್ಲಿ ಎಲ್ಲರೂ ಅವ್ರ ಪೇರೆಂಟ್ಸ್ನ ಸಮ್ಮರ್ ಟೈಮಲ್ಲೇ ಕರೆಸ್ಕೊತಾರೆ. ಒಂದು ವೆದರು ಚೆನ್ನಾಗಿರುತ್ತೆ ಆ್ಯಂಡ್ ನೋಡೋ ಜಾಗಗಳು ತುಂಬ ಇದೆ ಅಂತ. ಒಬ್ಬನಿಗೆ ಹೇರ್ ಕಟ್ ಮಾಡಿಸೋದಕ್ಕೆ 4 ಜನ ಬಂದಿದ್ವಿ. ಇಟ್ಸ್ ಓಕೆ, ಎಕ್ಸ್ಪೀರಿಯನ್ಸ್. ಅಜ್ಜಿ ತಾತನ ನೋಡ್ಬೇಕಲ್ವಾ ನೀನು ಹೇರ್ ಕಟ್ನ. ನೋ ಕ್ರೈ ಅಂತ ತೋರಿಸ್ತೀಯಾ? ಏಕೆಂದರೆ ಫಸ್ಟ್ ಟೈಮ್ ನಿನ್ನ ಹೇರ್ ಕಟ್ ಮಾಡಿಸಿದಾಗ ತಾತನ್ನ ನೀನು ಏನು ಮಾಡಿದ್ದೆ, ಒದ್ಬಿಟ್ಟಿದ್ಯಾ? ಈಗ ಅದಕ್ಕೆ ತಾತ ನಂಗೇನು ಮಾಡಿದ್ದೆ, ದಾಡಂಗೆ ಕಚ್ಚಿಬಿಟ್ಟಿದ್ದೆ. ಅದಕ್ಕೆ ಈಗ ಪ್ರೂಫ್ಗೆ ಇಲ್ಲ ಅಂತ ತೋರಿಸೋದಕ್ಕೆ ಕರ್ಕೊಂಬಂದಿದ್ಯಾ? ಜಾಣ, ನೀವು ವೆರಿ ಸ್ಟ್ರಾಂಗಾ? ಓಕೆ, ಲೆಟ್ಸ್ ಗೋ. ಯಾ It's a bird. Please go to outside playground like me. ಸೊ ಈ ವೀಕೆಂಡ್ ನಾವು ಸಮರ್ಥಂಗೆ ಹೇರ್ ಕಟ್ ಮಾಡ್ಸೋಕ್ಕೆ ಬಂದಿದ್ವಿ. ಪಾಪ ಅದಕ್ಕೆ ತುಂಬ ಬೇಗ ಬೆಳೆದ್ಬಿಡುತ್ತೆ. ಎಷ್ಟು ಒಂದು 1 ಮಂತ್ 2 ಮಂತ್ಸ್ಗೆ ತುಂಬ ಬೆಳೆದೋಗ್ಬಿಡುತ್ತೆ. ಸೊ ಹಾಗಾಗಿ ತುಂಬ ಕಣ್ಣಿಗೆ ಬರ್ತಿತ್ತು ಅಂತ ಕರ್ಕೊಂಡು ಹೋಗಿದ್ವಿ. ಆ್ಯಂಡ್ ಅಜ್ಜಿ ತಾತಂಗಂತೂ ಇವನು ಫಸ್ಟ್ ಟೈಮು ತಿರುಪತಿಯಲ್ಲಿ ನಾವು ಜುಟ್ಟು ಬಿಡಿಸಿದ್ದೆ ಜ್ಞಾಪಕ. ನೀವೇನಾದರೂ ಆ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ಅವ್ನು ಎಷ್ಟು ಹತ್ತಿದ್ದ ಅಂತ. ನಮ್ಮ ಅಪ್ಪಂಗಂತೂ ಅವನು ಆ್ಯಕ್ಚುಲಿ ಹಿಂದ್ಗಡೆ ಹಿಡಿಯೋದೇ ಕಷ್ಟ ಆಗೋಯ್ತು. ಸೊ ಅದಕ್ಕೆ ಈ ಸತಿ ಕರ್ಕೊಂಬಂದಿದ್ವಿ. ದೊಡ್ಡವನಾಗ್ತಾಗ್ತಾ ಫುಲ್ ಚೇಂಜ್ ಆಗಿ ಹೋಗಿದ್ದಾನೆ ಅಂತ. ಅವನೇನೆ ಸಖತ್ ಖುಷಿಯಿಂದ ಪೊಲೀಸ್ ಬೈಕೇ ಬೇಕು ಅಂತ ಅದ್ರ ಮೇಲೆ ಕೂಡಿಸ್ಕೊಂಡು ಅದ್ರ ಮೇಲೆ ಅವನು ಹೇರ್ ಕಟ್ ಮಾಡಿಸ್ಕೊಂಡ. ಆ್ಯಂಡ್ ಸೊ ಈವ್ನಿಂಗು ಸಮರ್ಥಂಗೆ ಅಂತ ತಂದಿದ್ದು ಬ್ಯಾಟ್ಮ್ಯಾನ್ ಪಝಲ್ನ ಫೈನಲಿ ನಾನು ಸಾಲ್ವ್ ಮಾಡೋ ಹಾಗಾಯಿತು. ಏಕೆಂದರೆ ಅದು ಪಾಪ ಅವನ ಏಜ್ಗೆ ಇರಲಿಲ್ಲ, 6 years ಪ್ಲಸ್. ಬಟ್ ನಾವು ಅದನ್ನು ನೋಡಲಿಲ್ಲ, ತೊಗೊಂಡು ಬಂದ್ವಿ ಹೇಗಿದ್ರು ಗೊತ್ತಾಗುತ್ತೆ ಅಂತ. ಹಂಗಾಗಿ ನಾನೇ ಕುತ್ಕೊಂಡು 1 ಗಂಟೆ ಸಾಲ್ವ್ ಮಾಡಿದೆ. ಕುಂಬಾರಂಗ್ ವರ್ಷ ದೊಣ್ಣೆಗೆ ನಿಮಿಷ ಅಂತಾರಲ್ಲ, 1 ಸೆಕೆಂಡಲ್ಲಿ ಎಲ್ಲನೂ ಹಾಳು ಮಾಡಾಕ್ಬಿಟ್ಟ ಅವನು. ಏನಾಯ್ತು? ಯಾರು ಮಾಡಿದ್ದು
ನೋಡು Oh no, I broke it. ಏನಾಯ್ತು? 1 ಗಂಟೆ ಬೇರೆ ಏನಿದೆ? ಏನ್ ಸಮರ್ಥ ಒಂದ್ ಕಷ್ಟಪಟ್ಟು ಮಾಡಿದ್ದೆಲ್ಲ 1 ನಿಮಿಷಕ್ಕೆ ಹಿಂಗ್ ಮಾಡ್ಬಿಟ್ಟಿಯ ಅದೆಲ್ಲ ಮಿಸ್ ಆಗೋದ್ರ ಕಷ್ಟ. ಗಂಟೆಗಟ್ಲೆ ಕುತ್ಕೊಂಡು ಮಾಡಿದ್ದೇನೋ. ಸೊ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾವೆಲ್ಲರೂ ನಿಮ್ಮನ್ನ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀವಿ. ಥ್ಯಾಂಕ್ ಯು, ಬಾಯ್.